ಈಗ ನಾನು ನಾಗರಾಜ್ ಸಿದ್ದಶೆಟ್ಟಿ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗ ನಮ್ಮ ಪಯಣ ಅಂಕೋಲಾ ಭಾಗದತ್ತ ಸಾಗ್ತಾ ಇದೆ. ಈಗಾಗಲೇ ಹೋರಾಟಕ್ಕೆ ಒಂದು ಧರಣಿ ಸತ್ಯಾಗ್ರಹಕ್ಕೆ ಕೂತಿರುವಂಥ ನಮ್ಮ ನಾಗರಾಜ್ ನಾಯ್ಕ ಅವರನ್ನು ಈಗಾಗಲೇ ನಾವು ಭೇಟಿಯಾಗಿ ಬಂದಿದ್ದೇವೆ ಅಂಕೋಲಾ ಭಾಗಕ್ಕೆ. ಯಾಕಂತ ಕೇಳಿದ್ರೆ ಅವರಿಗೇನು ಕೆಲವೊಂದು ಗೂಂಡಾಗಿರಿ ವರ್ತನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದು ಶಾಶ್ವತವಾಗಿ ನಿಲ್ಲಬೇಕು. ನಮ್ಮ ಅಂಕೋಲಾ ಒಂದು ಶಾಂತಿಯುತವಾದಂಥ ಒಂದು ಊರು, ಅದನ್ನು ಶಾಂತಿಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ. ಯಾಕಂತ ಕೇಳಿದ್ರೆ ಅವ್ರಿಗೂ ಕೂಡ ಗೂಂಡಾಗಿರಿ ವರ್ತನೆಯನ್ನು ತೋಡ್ರಿ. ಯಾಕಂತ ಕೇಳಿದ್ರೆ ಅವರು ಹಿರಿಯ ವಕೀಲರಾದರೂ ಕೂಡ ಅವರಿಗೂ ಕೂಡ ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಸಮಸ್ಯೆ ಯಾವ ರೀತಿ ಅನ್ನುವಂಥದ್ದೇ ಅವರೊಂದು ಈಗಾಗಲೇ ಧರಣಿ ಸತ್ಯಾಗ್ರಹವನ್ನು ಈಗಾಗಲೇ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ 3ನೇ ದಿನಕ್ಕೆಲ್ಲ ಇದು ಪಾದಾರ್ಪಣೆ ಮಾಡ್ತಿರುವಂಥದ್ದು. 3ನೇ ದಿನಕ್ಕೆ ಸಕ್ರಿಯವಾಗಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭೇಟಿಯಾಗಿ ಅವರ ಮುಖಾಂತರನೇ ಒಂದು ಹೇಳಿಕೆಯನ್ನು ಪಡೆಯೋಣ. ನಮಸ್ಕಾರ ಸರ್. ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ಯಾಕಂದರೆ ಈಗಾಗಲೇ ನೀವು ಅನಿರ್ದಿಷ್ಟ ಕಾಲಾವಧಿಯಲ್ಲಿ ನೀವು ಧರಣಿಯನ್ನು ಮಾಡ್ತಾ ಇದ್ದೀರಿ ತಾವು. ಈಗಾಗಲೇ ನಿಮ್ಮ ಅದು ರೂಪರೇಷೆಗಳು ಯಾವ ರೀತಿ ಇರ್ತದೆ ಅಂತ ಅದ್ರ ಬಗ್ಗೆ ನಮಗೆ ಯೂಟ್ಯೂಬ್ ವಾಹಿನಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಆಗಲಿ ವಿಸ್ತಾರವಾಗಿ ಕೂಡ ಹೇಳಬೇಕು. ನಮ್ಮದು ರೂಪುರೇಷೆ ಏನು ದೊಡ್ಡ ರೂಪುರೇಷೆ ಅಲ್ಲ. ಈಗ ಧರಣಿ ಕೊಡ್ತಿರುವುದು ವೈಯಕ್ತಿಕವಾಗಿ ನನ್ನ ಕಾರ್ಯಕ್ರಮ. ನಾನು ಮೊನ್ನೆ ಹೋಗಿದ್ದೀನಲ್ಲ, ಅಲ್ಲಿ ಘಟನಾವಳಿ ಅದು ನನಗೆ ಕಾರಣವಾಯಿತು. ಆದರೆ ಇಲ್ಲಿ ನನ್ನದು ಅನ್ನೋದಕ್ಕಿಂತ ನಮ್ಮದು ಅಂದರೆ ಸಮಾಜದ ಒಂದು ಒಳಿತಿಗಾಗಿಯೂ ಸಹಿತ ಮುಂದಿನ ದಿನಗಳಲ್ಲಿ ಇವು ನನ್ನ ಮೇಲೆ ಸುಳ್ಳು ಕೇಸ್ ಮಾಡಬಹುದು, ಅಥವಾ ಇವು ನನ್ನ ಮೇಲೆ ಯಾರಿಂದಲೂ ಚಿತಾವಣೆ ಕೊಟ್ಟು ಏನಾದರೂ ಹೇಳಿಸ್ಬೋದು. ಆದರೆ ಅದು ಮುಖ್ಯ ಅಲ್ಲ, ಅದನ್ನು ನಾನು ಸಹಿಸ್ಕೊಳ್ತೀನಿ. ಅಂಥ ಒಂದು ಸಹಿಸಿಕೊಳ್ಳುವಂಥ ಶಕ್ತಿ ನನ್ನಲ್ಲಿದೆ. ಆದರೆ ಇದ್ರ ಬಿಟ್ಟು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೂ ಇದೇ ರೀತಿ ಮಾಡ್ತಾ ಹೋದರೆ ನಮ್ಮ ಅಂಕೋಲಾ ಹೋರಾಟದ ನೆಲ, ಹೌದು ಹಾರಾಟದ ನೆಲ ಅಲ್ಲ. ಈ ಹೋರಾಟದ ನೆಲದಲ್ಲಿ ಈ ರೀತಿಯ ಹಾರಾಟಗಳಾಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಶಾಂತಿಯುತವಾಗಿ ನಾವೇನು ಮಹಾತ್ಮ ಗಾಂಧಿ ಅಂತ ಹೇಳ್ತೀವಲ್ಲ, ಗಾಂಧಿ ಪ್ರಣೀತವಾದಂಥ ಒಂದು ಸಿದ್ಧಾಂತದಲ್ಲಿ ಇವತ್ತು ನಾನು ಈ ಒಂದು ಹೋರಾಟಕ್ಕೆ ಎಡೆ ಮಾಡಿಕೊಟ್ಟಿದ್ದೀನಿ. ಖಂಡಿತವಾಗಿ ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅನ್ನುವಂಥ ಒಂದು ಭರವಸೆ ಇದೆ. ಆಯಿತು. ಈಗಾಗಲೇ ನಾಗರಾಜ್ ಅವರು ಈಗಾಗಲೇ ಸಾರ್ವಜನಿಕರಿಗೆ ನೀವು ಯಾವ ರೀತಿ ಸಂದೇಶವನ್ನು ರವಾನೆ ಮಾಡ್ತೀರಿ? ಯಾಕಂತ ಕೇಳಿದ್ರೆ ಸಾರ್ವಜನಿಕರು ಈಗ ಮುಂದಿನ ದಿನದಲ್ಲಿ ಸಾರ್ವಜನಿಕರು ನಿಮ್ಮ ಬಲವನ್ನು ತುಂಬುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಸಾರ್ವಜನಿಕರು ಹೆಚ್ಚಿನದಾಗಿ ಬರುವಂಥದ್ದು ನೀವು ಯಾವ ರೀತಿ ಹೇಳಿಕೆಯನ್ನು ಕೊಡ್ತೀರಿ? ಅದ್ರ ಬಗ್ಗೆ ನಿಮಗೆ ಬಲ ತುಂಬಬೇಕಾ ಸಾರ್ವಜನಿಕರು? ನೋಡ್ರಿ, ಈ ಗೋಪಾಲಕೃಷ್ಣ ನಾಯ್ಕ ಅಂತ ಹೇಳಿದರೆ ಇವನು ಸಮಾಜದಲ್ಲಿ ತನ್ನನ್ನು ಪೊಲಿಟಿಷಿಯನ್ ಅಂತ ಹೇಳಿ ಕರ್ಕೊಳ್ತಾನೆ. ಆ್ಯಕ್ಚುಲಿ ಪೊಲಿಟಿಷಿಯನ್ ಅಲ್ಲ ಇವನು. ಯಾಕಂತ ಹೇಳಿದ್ರೆ ರಾಜಕಾರಣ ಅಂತ ಹೇಳಿದರೆ ಅವನಿಗೆ ಒಂದಿಷ್ಟು ಶಿಕ್ಷಣ ಅಂತ ಹೇಳಿದ್ರೆ ಶಾಲೆಗೆ ಹೋಗಿ ಓದಿರಬೇಕು ಅಂತ ಇಲ್ಲ. ಒಂದಿಷ್ಟು ಜ್ಞಾನ, ಒಂದಿಷ್ಟು ಸಂಸ್ಕಾರ, ಒಂದಿಷ್ಟು ನೀತಿ ಇವೆಲ್ಲವೂ ಸಹಿತ ಇರಬೇಕಾಗ್ತದೆ. ಸೊ ಇವು ಯಾವುಗಳು ಇಲ್ಲದೆ ಯುವಕರನ್ನು ಒಂದು ಕೆಟ್ಟ ಮಾರ್ಗದತ್ತ ಕೊಂಡೊಯ್ತಾ ಇರುವಂಥದ್ದು. ಆ ಮುಖಾಂತರ ನಾನು MLA ಆಗಬೇಕು ಅನ್ನುವಂಥ ಒಂದು ಧೋರಣೆಯಿಂದ ಯಾವುದೆಲ್ಲ ಒಂದು ಸಾಹಸಕ್ಕೆ, ಅಂದರೆ ಹುಚ್ಚು ಸಾಹಸಗಳಿಗೆ, ಕೆಟ್ಟ ಯೋಚನೆಗಳನ್ನು ತಲೆಯಲ್ಲಿಟ್ಟುಕೊಂಡು ಕೆಟ್ಟ ವಿಚಾರಗಳನ್ನು ಸಮಾಜದಲ್ಲಿ ಹರಿಬಿಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾನಲ್ಲ, ಅದನ್ನು ಖಂಡಿಸ್ತಾ ಇದ್ದೀವಿ. ಇಲ್ಲಿ ಗೋಪಾಲಕೃಷ್ಣನ ವೈಯಕ್ತಿಕವಾಗಿ ನಾವು ಖಂಡಿಸೋದಕ್ಕಿಂತ ಆ ಗೋಪಾಲಕೃಷ್ಣನಲ್ಲಿರತಕ್ಕಂಥ ಒಂದು ವ್ಯಕ್ತಿತ್ವ ಇದೆಯಲ್ಲ, ಇದು ಸಮಾಜಕ್ಕೆ ಅಪಾಯಕಾರಿಯಾದಂಥ ವ್ಯಕ್ತಿತ್ವ. ಹಾಗಾಗಿ ಇದನ್ನು ಹೇಗಾದರೂ ಮಾಡಿ ಖಂಡಿಸಬೇಕು, ನಿಯಂತ್ರಿಸಬೇಕು, ಸ್ವಸ್ಥ ಸಮಾಜಕ್ಕೆ ಎಡೆ ಮಾಡಿಕೊಡಬೇಕು. ಆಯಿತು. ಈಗ ನೀವು ರಾಜಕೀಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಕೀಯ ಬಣ್ಣವನ್ನು ಏನಾದರೂ ಇದು ವಾಸನೆ ಬರ್ತಾ ಇದೆ ಇದಕ್ಕೆ? ಯಾಕಂತ ಕೇಳಿದ್ರೆ ಕಳೆದ ಬಾರಿ ಈಗ ದಿನಕರ್ ಶೆಟ್ಟಿ ಅವರು ಶಾಸಕರು ನಿಮಗೆ ಬೆಂಬಲವನ್ನು ಸೂಚಿಸಿದ್ರು. ಅವರು ಯಾವುದು ಪಕ್ಷಾತೀತವಾಗಿ ಇದು ಮಾಡಿರುವಂಥದ್ದು ಅಥವಾ ಯಾಕೆ ಪಕ್ಷದಿಂದ ಇದು ಮಾಡಿದ್ರು? ಅದ್ರ ಬಗ್ಗೆ ನಾವು ಸ್ವಲ್ಪ ಬಹಿರಂಗವಾಗಿ ಹೇಳಬೇಕು. ನೋಡ್ರಿ, ಇದು ಪ್ರಜಾತಾಂತ್ರಿಕವಾದಂಥ ಒಂದು ರಾಷ್ಟ್ರ. ಇಲ್ಲಿ ನಾನು BJPಯನ್ನು ಒಪ್ಕೊಳ್ಬೋದು, ಇನ್ನೊಬ್ಬ ಕಾಂಗ್ರೆಸ್ಸನ್ನು ಒಪ್ಕೊಳ್ಬೋದು, ಇನ್ನೊಬ್ಬರು JDS ಅನ್ನು ಒಪ್ಕೊಳ್ಬೋದು. ಅವರವರ ಸ್ವಾತಂತ್ರ್ಯ. ಅಂದರೆ ಸಿದ್ಧಾಂತದ ಮೇರೆಗೆ ಯಾವ ಸಿದ್ಧಾಂತವನ್ನು ಒಪ್ಪಿಕೊಳ್ತಾನೋ ಆ ಸಿದ್ಧಾಂತದ ಮೇರೆಗೆ. ಇದು ಪಕ್ಷಾತೀತವಾಗಿ ಆಗಿರುವಂಥ ಸಂಘಟನೆ. ಹೌದು, ನಮ್ಮ ಹೆಮ್ಮೆಯ ಶಾಸಕರಾದಂಥ ದಿನಕರ್ ಶೆಟ್ಟರು ಬಂದರು. BJPಯಲ್ಲಿರ್ತಕ್ಕಂಥ ಅನೇಕ ನಮ್ಮ ಹಾಲಿ ಅಧ್ಯಕ್ಷರು NS ಹೆಗಡೆರು ಬಂದರು. ಹಿಂದಿನ ಅಧ್ಯಕ್ಷರಾದಂಥ ವೆಂಕಟೇಶ್ ನಾಯ್ಕರವರು ಬಂದರು. ನಮ್ಮ ಪ್ರಸಿದ್ಧ ವೈದ್ಯರಾದಂಥ ಡಾಕ್ಟರ್ GG ಹೆಗಡೆಯವರು ಬಂದರು. ನಮ್ಮ ಶಿವರಾಮ್ ಗಾಂವ್ಕರ್ ಬಂದರು. ಸೊ ಹೀಗೆ ಹಲವು ಜನ ಇವತ್ತು ಬಂದು ಹೋಗಿದ್ದಾರೆ. ಆದರೆ ಇವತ್ತು ನನ್ನ ಪಕ್ಕದಲ್ಲಿ ಕೂತಿರುವವರು ಯಾರು? ಇವರು ಯಾವ ಪಕ್ಷ? ಇವರು ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥವ್ರು. ನಿನ್ನೆ ಪುರುಷೋತ್ತಮ್ ನಾಯ್ಕರ್ನವರು ಸಹಿತ ಇವನ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು ಹೋಗಿದ್ದಾರೆ. ಯಾರ ವಿರುದ್ಧ? ಗೋಪಾಲಕೃಷ್ಣ ನಾಯ್ಕರ ವಿರುದ್ಧ. ಅಂದರೆ ಒಂದು ಮಾತು ಮಾತ್ರ ಸತ್ಯ, ಖಾಲಿ BJP ಅಂತ ಅಲ್ಲ, ಕಾಂಗ್ರೆಸ್ಸಿನ ಪ್ರಮುಖ ಧುರೀಣರು ಸಹಿತ ಇವನ ವರ್ತನೆಯಿಂದ ರೋಸಿ ಹೋಗಿದ್ದಾರೆ. ಹಾಗಾಗಿ ಇದಕ್ಕೆ ಒಂದು ಇತಿಶ್ರೀ ಹಾಡಬೇಕು ಅಂತ ಹೇಳಿ ಪಕ್ಷಾತೀತವಾಗಿ, ಇದು ಅಂಕೋಲಾದವರ ಹೋರಾಟ, ಇದು ಕಾಂಗ್ರೆಸ್ ಹೋರಾಟವಲ್ಲ, BJP ಹೋರಾಟವಲ್ಲ, ಪಕ್ಷಾತೀತವಾಗಿ. ಅಂದರೆ ಎಷ್ಟು ರೋಸ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೂ ಸಹಿತ ಮಗುಲು ಮಳ್ಳಾಗಿದ್ದಾನೆ.
ಆಯ್ತು, ಈಗಾಗಲೇ ನೀವು ಮಾನ್ಯ ಗೃಹ ಮಂತ್ರಿಗಳು ಇಲ್ಲಿ ನಿಮ್ಗೆ ಭೇಟಿ ನೀಡಿ ಈ ಒಂದು ಸುಖಾಂತ್ಯ ಕಾಡಬೇಕು ಈ ಒಂದು ವಿಷಯಕ್ಕೆ, ಆ ಒಂದು ನೀವು ಬೇಡಿಕೆ ಮಾನ್ಯ ಗೃಹ ಮಂತ್ರಿಯವರಿಗೆ ಯಾವ ರೀತಿ ಸಂದೇಶವನ್ನು ರವಾನೆ ಪಡೋಕೆ ಇಷ್ಟಪಡ್ತೀನಿ? ನೋಡ್ರಿ, ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ. ಯಾವ ಮಾನ್ಯ ಗೃಹ ಮಂತ್ರಿಗಳು ಯಾವ ಇಲಾಖೆಯನ್ನ ರಿಪ್ರೆಸೆಂಟ್ ಮಾಡ್ತಾರೋ ಆ ಇಲಾಖೆಯ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಕೇಳಿದ್ರೆ ನಮ್ಮ ಪಕ್ಕದಲ್ಲೇ ಇದೆ. ಇವತ್ತು ನಮಗೆ ಈ ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮನ್ನ ಈ ಪೊಲೀಸರು ನಮ್ಮನ್ನು ನಿಂತು ವಾಚ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಸ್ಟೇಟ್ ಇಂಟೆಲಿಜೆನ್ಸ್ ಅಂತ ಒಂದು ವಿಭಾಗ ಇರ್ತದೆ. ಖಂಡಿತವಾಗಿ ಹೋಮ್ ಮಿನಿಸ್ಟ್ರಿಗೆ ಈ ಸುದ್ದಿ ಹೋಗಿರ್ತದೆ, ಹೋಗಿದೆ ಎಂದು ಸಹಿತ ತಿಳಿದು ಬಂದಿದೆ. ಭಾಳ ವ್ಯಥೆಪಟ್ಟಿದ್ದಾರೆ ಅನ್ನುವಂಥ ವಿಷಯ ಸಹಿತ ಗೊತ್ತಾಗಿದೆ. ಅಯ್ಯೋ, ನನ್ನ ವಿರುದ್ಧ ಅಂಕೋಲಾದಲ್ಲಿ ಈ ಮಟ್ಟದ ಹೋರಾಟ ಒಂದು ಪ್ರಾರಂಭ ಆಗಿದೆಯಾ ಅಂದ್ಕೊಂಡು ಅವರು ಸಹಿತ ವ್ಯಥೆಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಆದರೂ ಯಾವುದಕ್ಕೂ ಒಂದು ಸ್ಪಷ್ಟವಾದಂಥ ಬೇಕು. ಎಲ್ಲ ಹೌದಂತೆ, ಹೀಗೆ ಹೇಳಿದ್ರಂತೆ, ಹಾಗೆ ಹೇಳಿದ್ರಂತೆ ಅನ್ನೋದಕ್ಕಿಂತ ಹೋಮ್ ಮಿನಿಸ್ಟ್ರಿಗೆ ನಾವು ಇಲ್ಲಿ ಕರೀತಾ ಇದ್ದೀವಿ. ಹೋಮ್ ಮಿನಿಸ್ಟ್ರಿಗೆ ಕರೆಯೋದು ಹೇಗೆ ಕೇಳಿದ್ರೆ, ಅವರು ಗೋಪಾಲ್ ಕೃಷ್ಣ ನಾಯ್ಕರಿಗೆ ಮಾತ್ರ ಹೋಮ್ ಮಿನಿಸ್ಟರ್ ಅಲ್ಲ. ನಾನು ಬಿಜೆಪಿಯವನಾದರೂ ಸಹಿತ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರಾಜ್ಯದ ಮಂತ್ರಿ, ಈ ರಾಜ್ಯ ಸರ್ಕಾರದ ಮಂತ್ರಿ. ಅದು ರಾಜ್ಯ ಸರ್ಕಾರ ಅದು ಕಾಂಗ್ರೆಸ್ನಾಗಿರ್ತದೆ, ಬಿಜೆಪಿದಾಗಿರ್ತದೆ ಅಂತಲ್ಲ. ಸೊ ಇವತ್ತು ಕಾಂಗ್ರೆಸ್ ಪಕ್ಷದ MLAಗಳು ಸರ್ಕಾರವನ್ನು ರಚಿಸಿ ಇವರು ಮಂತ್ರಿ ಆಗಿರ್ಬೋದು, ಆದರೆ ಅಲ್ಲಿ ಪಕ್ಷ ಮುಖ್ಯ ಅಲ್ಲ. ಅಲ್ಲಿ ಯಾವುದು ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಮಂತ್ರಿ, ನನಗೂ ಅವರೇ ಮಂತ್ರಿಗಳು, ಇವರೆಲ್ಲರಿಗೂ ಸಹಿತ ಅವರೇ ಮಂತ್ರಿಗಳು. ಅವರ ಬರುವಿಕೆಯನ್ನು ಭಾಳ ಪ್ರೀತಿಯಿಂದ ನಾವು ಸ್ವಾಗತಿಸ್ತೀವಿ. ಅವ್ರ ಜೊತೆ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕುಂಟು. ಈ ಮನುಷ್ಯ ಎಷ್ಟು ಅಪಾಯಕಾರಿಯಾಗಿ ಒಂದಿನ ನಿಮ್ಮ ಬುಡಕೆ ನೀರು ಯಾವಾಗ ತರ್ತಾರೆ ಅನ್ನೋದನ್ನೆಲ್ಲ ಹೇಳಲಿಕ್ಕುಂಟು. ಆವಾಗ ನಮ್ಮ ಈ ಒಂದು ಸತ್ಯಾಗ್ರಹವನ್ನು ಹಿಂದಕ್ಕೊಳ್ತೀವಿ. ಆಯ್ತು, ಈಗ ಅಭಿನಂದನೆಗಳು ನಾಗರಾಜ್ ನಾಯ್ಕ ಅವರ. ಈಗ